ಯಶೋದಾಳ ವಿಷಯದಲ್ಲಿ ನೀನು ತುಂಬ ತಪ್ಪು ಮಾಡಿದೆ ಮೀನಾಕ್ಷಿ. ಮೋಹನ್, ತಪ್ಪು ಮಾಡಿದ್ ನಾನಲ್ಲ, ನೀವು. ನಾವಿರೋದು 3 ಜನ. ನಮ್ಗೆ ಯಾಕೆ ಬೇಕು ಅಡುಗೆಯವರು? ಇಷ್ಟು ವರ್ಷ ನಾನು ಮಾಡಿ ಹಾಕಿದ್ದನ್ನ ತಿಂದಿಲ್ವಾ ನೀವು? ಏನೋ ಪ್ರತಿಷ್ಠೆ ಮಾಡಕ್ ಹೋದ್ರಿ, ಈಗ ನೋಡಿ ಏನಾಯ್ತು ಅಂತ. ನನಗೇನು ಗೊತ್ತಿತ್ತು ಹೀಗಾಗತ್ತೆ ಅಂತ? ಅಲ್ಲ ಮೀನಾಕ್ಷಿ, ಅವಳು ಗುರ್ತು ಸಿಕ್ಕಿದ ಮೇಲಾದರೂ ಅವಳನ್ನ ಯಾಕೆ ಕೆಲಸಕ್ಕೆ ಸೇರಿಸ್ಕೊಂಡೆ? ನಾನು ಸೇರಿಸ್ಕೊಳ್ಳಿಲ್ಲ ಮೋಹನ್. ಪ್ರಿಯಾನೇ ಅವ್ರನ್ನ ಯಾವುದೋ ಕೇಟ್ರಿಂಗ್ ಏಜೆನ್ಸಿ ಮೂಲಕ ಕರ್ಕೊಂಡು ಬಂದಿದ್ದಾಳೆ. ಸರಿ, ಅವಳೇ ಅಂತ ಗೊತ್ತಾದ್ಮೇಲೆ ಅವಳಿಗೆ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳ್ಬೋದಾಗಿತ್ತು ತಾನೆ? ನಾನು ಹೇಳೋದಕ್ಕೆ ಮುಂಚೆ ಅವರೇ ಕೆಲಸ ಬಿಟ್ಟು ಹೋಗಿದ್ರು. ಆದ್ರೆ ಪ್ರಿಯಾ ಕೋಪ ಮಾಡಿಕೊಂಡು ಕೆಲಸಕ್ಕೆ ವಾಪಸ್ ಬರಲಿಲ್ಲ ಅಂದ್ರೆ ಕಳ್ತನದ ಆರೋಪ ಹೊರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ಲು. ಏನು, ಪೊಲೀಸ್ ಕಂಪ್ಲೇಂಟಾ? ಹೌದು ಮೋಹನ್, ನನಗೆ ತುಂಬ ಭಯ ಆಯಿತು. ವಿಷಯ ಪೊಲೀಸ್ ಸ್ಟೇಷನ್ವರೆಗೂ ಹೋದರೆ ಎಲ್ಲ ಸತ್ಯಗಳು ಹೊರಗೆ ಬಂದ್ಬಿಡುತ್ತೆ ಅಂತ ಗಾಬರಿ ಆಯಿತು. ಅದಕ್ಕೆ ಒಂದು ಸ್ವಲ್ಪ ದಿವಸ ಆದರೂ ಬಂದು ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾನೇ ಅವ್ರನ್ನ ವಾಪಸ್ ಕರ್ಕೊಂಡು ಬಂದೆ. ಮೀನಾಕ್ಷಿ, ಈಗಲಾದರೂ ಪ್ರಿಯಾಂಗೆ ಈ ಅಡಿಗೆ ಅವಳು ಬೇಡ ಅಂತ ಹೇಳ್ಬೋದಲ್ವಾ? ಮೋಹನ್, ಪ್ರಿಯಾ ನನ್ನ ಮಾತು ಹೇಳಿ ಕೇಳ್ತಾಳೆ? ತಲೆ ಮೇಲೆ ಕೂರಿಸ್ಕೊಂಡು ಅವಳನ್ನ ಹಾಳು ಮಾಡಿದಿರಲ್ಲ, ನೀವೇ ಅವಳಿಗೆ ಹೇಳಿ. ಮತ್ತೆ ಶುರು ಮಾಡಿದೆ ಜಗಳನ? ಒಂದು ಮಾತಾಡಿದ್ರೆ ರೆಡಿಯಾಗಿರ್ತೀಯ ಕಾಲಕ್ಕೆ ಎದ್ರಕೊಂಡು ಜಗಳ ಆಡೋದಕ್ಕೆ. ಮೋಹನ್, ನಾನೆಲ್ಲಿ ಜಗಳ ಆಡ್ತಾ ಇದ್ದೀನಿ? ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ನೀವಂಥ ಮನಸ್ಥಿತಿನ ತಂದ್ಕೊಂಡಿದ್ದೀರಾ ಅಷ್ಟೇ. ಹಾ, ಈ ವಿಷಯದಲ್ಲಿ ಮತ್ತೆ ನಾನು ನೀನು ಜಗಳ ಆಡೋದು ಬೇಡ. ಹೇಗಾದ್ರೂ ಮಾಡಿ ಆ ಯಶೋದಾಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಷ್ಟೇ. ಯಾಕೆ ಸಾಧ್ಯ ಆದ್ರೆ ಈ ಬೆಂಗಳೂರು ಬಿಟ್ಟೆ ಓಡಿಸ್ಬೇಕು. ನೋಡಿ, ಅವರೇ ಬೇರೆ ಯಾವುದೋ ಕೆಲಸ ಹುಡುಕ್ತಿದ್ದಾರೆ. ಅದು ಸಿಕ್ಕಿದ ತಕ್ಷಣ ಅವರೇ ಹೊರಟೋಗ್ತಾರೆ. ಅಷ್ಟರೊಳಗಡೆ ಈ ಪ್ರಿಯಾಂಗೇನಾದರೂ ಅನುಮಾನ ಬಂದ್ರೆ? ಸಾಧ್ಯನೇ ಇಲ್ಲ. ಯಾವ ವಿಷಯನೂ ಪ್ರಿಯನ್ಗೆ ಗೊತ್ತಾಗಬಾರ್ದು ಅಂತ ನಾನು ಯಶೋಧ ಹತ್ರ ಮಾತು ತಗೊಂಡಿದ್ದೀನಿ. ಅದು ಅಲ್ಲದೆ ನಮ್ಮ ಪ್ರಿಯನ್ಗೆ ಅವ್ರ ಮುಖ ಕಂಡ್ರೇನೆ ಆಗಲ್ಲ. ಆದ್ರೂ ಕರಡು ಸಂಬಂಧಗಳು ಹೀಗೆ ಅಂತ ಹೇಳಕ್ಕಾಗಲ್ಲ ಮೀನಾಕ್ಷಿ. ಇಷ್ಟು ವರ್ಷ ಕಣ್ಣಿಗೆ ಬೀಳದಿರೋರು ಈಗ ಬಂದು ಒಕ್ಕರ್ಸ್ಕೊಂಡಿಲ್ವಾ? ಅವರೇ ಬಿಟ್ಟು ಹೋಗ್ತೀನಿ ಅಂದ್ರು, ಪ್ರಿಯಾನ್ ಮೂಲಕ ಅವರು ಇಲ್ಲೇ ವಾಪಸ್ ಉಳ್ಕೊಳ್ಳಿಲ್ವಾ? ಯೋಚನೆ ಮಾಡು. ನಾಳೆ ಯಾವುದೋ ಒಂದು ರೀತಿನಲ್ಲಿ ಪ್ರಿಯಾಗೆಲ್ಲ ಸತ್ಯ ಗೊತ್ತಾಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಹೇಗೆ ಸಾಧ್ಯ? ಫೋನ್ ಡೆಡ್ ಆಗಿದೆ. ಇಲ್ಲ ಅತ್ತೆ, ಆ ಕಡೆಯಿಂದ ಯಾರೋ ಮಾತಾಡ್ತಿದ್ದಾರೆ. ಕೊಡಿ, ನೀನೇ ಕೇಳಿಸ್. ಫೋನ್ ಡೆಡ್ ಆಗಿದೆ. ನೀನು ಯಾರ ಜೊತೆನೂ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಇದು ಯಾವುದೋ ಭ್ರಮೆದಾಗ ಅಂದ್ಕೊಂಡಿರ್ತೀವಿ ಅಷ್ಟೇ. ಇವಾಗ ತಿನ್ನೋಡು ಇರು, ನಾನು ತಿನ್ನಿಸ್ತೇನೆ. ಹೀಗೆ ಹೇಳು, ಉಪ್ಪು ಜಾಸ್ತಿ ಆಗಿದೆಯಾ? ಕನಕ, ಏನು ಯೋಚನೆ ಮಾಡ್ತಿದ್ದೆ? ರೀ, ವರ್ತನೆ ಏನಾದರೂ ಬದಲಾವಣೆ ಆಗಿದೆಯಾ? ಇಲ್ಲ ಕನಕ. ನಿಮ್ಮ ಜೊತೆ ಏನಾದರೂ ಅಬ್ನಾರ್ಮಲ್ ಆಗಿ ನಡ್ಕೋತಿದ್ದೇನಾ? ಖಂಡಿತ ಇಲ್ಲ. ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಇತ್ತೀಚೆಗೆ ಮನೆಯವರೆಲ್ಲ ನನ್ನನ್ನು ವಿಚಿತ್ರವಾಗಿ ನೋಡೋಕೆ ಶುರು ಮಾಡಿದ್ದಾರೆ. ನಾನೇನೋ ಮಾಡಬಾರ್ದು ಮಾಡಿದ್ದೀನಿ ಅನ್ನೋ ಥರ ಸಂಶಯದಿಂದ ನೋಡ್ತಿದ್ದಾರೆ. ನನಗೆಲ್ಲ ಗೊಂದಲ ಅನಿಸ್ತಿದೆ. ಕನಕ, ಅಮ್ಮ ನನಗೂ ಹೇಳಿದ್ಲು ನೀನು ಒಬ್ಬೊಬ್ಳೆ ಮಾತಾಡ್ಕೋತಿರ್ತೀಯ ಅಂತ. ನಾನು ಒಬ್ಳೊಬ್ಳೆ ಮಾತಾಡ್ತಿರಲ್ಲ ರೀ, ನನ್ನ ಜೊತೆ ಅಪ್ಪನೂ ಇರ್ತಾರೆ. ಕನಕ, ಏನು ಹೇಳ್ತಿದ್ಯಾ ನೀನು? ಅಂದರೆ ಅಪ್ಪನ ನೆನಪಿರತ್ತೆ. ಆ ನೆನಪಲ್ಲಿ ಏನೋ ಮಾತಾಡ್ಕೊಂಡಿರ್ಬಹುದು. ನೀವು ನನಗೆ ಹುಚ್ಚು ಅಂತೀರ. ಚೇಚೆ, ಯಾಕಾಗೆಲ್ಲ ಯೋಚನೆ ಮಾಡ್ತೀಯ? ಕೆಲವೊಂದ್ಸಲ ನೀನು ನನಗೆ ಹೇಳ್ದೆ ಕೊಂಡ್ಕೊಂಡು ಎದ್ದು ಹೋಗಿರ್ತೀಯ, ಎಲ್ಲೋ ಹೋಗಿ ನಿಂತಿರ್ತೀಯ, ಏನೋ ಯೋಚನೆ ಮಾಡ್ತಿರ್ತೀಯ, ಕನಸಲ್ಲೂ ಏನೇನೋ ಕನ್ವರ್ಸ್ತಿರ್ತೀಯ. ಅಷ್ಟಕ್ಕೆ ನಿನಗೆ ಹುಚ್ಚು ಅಂತ ಏನಾದ್ರು ಪಟ್ಟ ಕಟ್ಟಕ್ಕಾಗತ್ತಾ? ಡೋಂಟ್ ವರಿ, ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಯು ಆರ್ ಅಬ್ಸಲ್ಯೂಟ್ಲಿ ನಾರ್ಮಲ್.
ರೀ ಯಾರೋ ಬಂದರು ಅಂತ ಕಾಣುತ್ತೆ. ಇರು ನಾನು ನೋಡ್ತೇನೆ. ಮಾವ ಒಳಗೆ ಬರ್ಬೋದಾ? ಪ್ರಿಯಾ ನೀನ್ಯಾಕೆ ಬಂದೆ? ಮನೇಲಿ ಅಮ್ಮ, ಚಿತ್ರ, ನೀಲ್ಕಂಠ ಯಾರೂ ಇಲ್ಲ. ಒಳ್ಳೇದೇ ಆಯ್ತು ಬಿಡಿ ಮಾವ. ನಾನೇನು ಅವ್ರನ್ನೆಲ್ಲ ನೋಡಕ್ ಬಂದಿಲ್ಲ, ನಿಮ್ಮನ್ನ ನೋಡಕ್ ಬಂದೆ. ನೋಡು ಕನಕ ಇದ್ದಾಳೆ, ಈಗ ನಾನು ಏನು ಮಾತಾಡೋಸತ್ತಿಲ್ಲ. ಹಾಯ್ ಕನಕ, ಮನೇಲಿ ಯಾರು ಕಾಣ್ತಿಲ್ಲ. ಗಂಡ ಹೆಂಡತಿ ಇಬ್ರು ಏಕಾಂತದಲ್ಲಿದ್ರಿ ಅಂತ ಕಾಣುತ್ತೆ. ನಾನು ಬಂದಿದ್ದು ಮೊಸರದಲ್ಲಿ ಕಲ್ ಸಿಗ್ದಾಗಾಯ್ತು ಅಲ್ವಾ? ಛೆ ಹಾಗೇನಿಲ್ಲ ಪ್ರಿಯಾ ಅವರೇ. ಕನಕ, ಈ ಕಾಲು ನೋವು ಹೇಗಿದೆ? ಮಾವನ ಆರೈಕೆ ತುಂಬ ಜೋರಾಗಿ ನಡೀತಿರ್ಬೇಕಲ್ಲ? ಹಾಂ, ಈಗ ಪರವಾಗಿಲ್ಲ, ನಡಿಬಹುದು. ಮಾವ ಇರಬೇಕಾದ್ರೆ ನಿನಗೇನು ಟೆನ್ಷನ್ ಕನಕ? ಮಾವ, ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಗ್ಲಾಸ್ ಕುಡಿಯೋಕ್ಕೆ ನೀರು ಬೇಕು. ಅದಕ್ಕೇನಂತೆ, ಈಗ ತರ್ತಾನೆ. ತಗೋ. ಮಾವ ನಿಂತ್ಕೋ. ಪ್ರಿಯಾ ಪ್ಲೀಸ್, ಕನಕ ಅಲ್ಲಿ ಕಾಯ್ತಿದ್ದಾಳೆ. ಮಾವ, ನಾನು ನಿನಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಯಾಕೆ ನನ್ನನ್ನು ಈ ಥರ ಅವಾಯ್ಡ್ ಮಾಡ್ತಾ ಇದೆಯಾ? ನನ್ನ ಫೋನ್ ಕಾಲ್ಸ್ನ ಯಾಕೆ ಪದೇ ಪದೇ ಕಟ್ ಮಾಡ್ತಾ ಇದೆಯಾ? ಪ್ರಿಯಾ ಪ್ಲೀಸ್ ಅರ್ಥ ಮಾಡ್ಕೊ. ಫೋನ್ ಕಟ್ಟಾದರೆ ಏನೂ ಆಗೋದಿಲ್ಲ, ಆದರೆ ನನ್ನ ಕನಕನ ಸಂಬಂಧ ಕಟ್ಟಾದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಈಗೆಲ್ಲ ಬಂದು ತೊಂದರೆ ಮಾಡಬೇಡ. ಇಲ್ಲ, ನನಗೆ ಉತ್ತರ ಬೇಕೇ ಬೇಕು. ಅಲ್ಲಿ ತನಕ ನಾನು ನಿಂದ ಹೋಗಲ್ಲ. ಪ್ರಿಯಾ ಪ್ಲೀಸ್, ಈ ಥರ ನ್ಯೂಸನ್ಸ್ ಕ್ರಿಯೇಟ್ ಮಾಡಿ ನನಗೆ ಯಾಕೆ ಹಿಂಸೆ ಮಾಡ್ತಿದ್ಯಾ? ಇಕ್ಕಟ್ಟಲ್ಲಿ ಸಿಕ್ಸ್ಬೇಡ ಪ್ಲೀಸ್. ಅರ್ಥ ಮಾಡ್ಕೊ. ನೀನು ಇವಾಗ ಹೋಗು, ನಾಳೆ ನಾನೇ ಬಂದು ಕಾಣ್ತೀನಿ. ನೋ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಬರ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಸರಿ, ನಿನಗೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಒಂದು ವೇಳೆ ನೀನು ಬರಲಿಲ್ಲ ಅಂದರೆ ನಾನೇ ಇಲ್ಲಿಗೆ ಬಂದು ಎಲ್ಲರ ಮುಂದೆ ಓಪನ್ ಆಗಿ ಮಾತಾಡಬೇಕಾಗತ್ತೆ. ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ? ತುಂಬ ವರ್ಷಗಳಾಯ್ತಮ್ಮ. ಹಳೆ ನೆನಪು ಕಾಡ್ತಾ ಇತ್ತು, ಅಲ್ಲಿರೋಕ್ಕಾಗಲಿಲ್ಲ, ಅದಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ವಿ. ಗಂಡ ಇನ್ನೂ ಗಾರೆ ಕೆಲಸ ಮಾಡ್ತಾರಾ? ಯಶೋಧ ಯಾಕೆ ಕಳ್ತಾ ಇದ್ದೀರಾ? ನಾನೇನಾದರೂ ಕೇಳಬಾರದು ಕೇಳಿದ್ನಾ? ಇಲ್ಲಮ್ಮ, ಅವರೊಬ್ಬರು ನನ್ನ ಜೊತೆ ಇದ್ದಿದ್ರೆ ನನಗೆ ಯಾಕಿಂಥ ಸ್ಥಿತಿ ಬರ್ತಿತ್ತು? ಯಾಕೆ, ಏನಾಯ್ತು? ಎಲ್ಲಿದ್ದಾರೆ ಅವರು? ಕೊಲೆ ಆರೋಪದ ಮೇಲೆ ಅವರು ಜೈಲಿಗೆ ಹೋಗ್ಬಿಟ್ರು. ಯಶೋಧ, ಏನು ಹೇಳ್ತಾ ಇದ್ದೀರಾ? ಹೌದಮ್ಮ, ಅದಕ್ಕೆಲ್ಲ ನಾನೇ ಕಾರಣ ಅಂತ ನಮ್ಮ ಅತ್ತೆನೂ ನನ್ನ ನಾದ್ನಿನೂ ನನ್ನನ್ನು, ನನ್ನ ಮಗನ ಮನೆಯಿಂದ ಹೊರಗಡೆ ಓಡಿಸ್ಬಿಟ್ರು. ಬೇರೆ ದಿಕ್ಕಿಲ್ಲದೆ ಬೆಂಗಳೂರಿಗೆ ಬಂದು ಕೂಲಿ ನಾಲಿ ಮಾಡಿ ನನ್ನ ಮಗನ ಸಾಕ್ತೆ. ನನ್ನ ದುರಾದೃಷ್ಟ, ಅವನು ದಾರಿ ತಪ್ಪಿಟ್ಟ. ಸಮಾಧಾನ ಮಾಡ್ಕೊಳ್ಳಿ ಯಶೋಧ. ಛೇ, ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು. ಅಲ್ಲ, ಹೀಗೆಲ್ಲ ಆಯಿತು ಅಂತ ನಮಗೊಂದು ಮಾತು ತಿಳಿಸ್ಬಾರ್ದಾ? ಹೇಗಮ್ಮ ಬರೋದು? ಮತ್ತೆ ನಿಮ್ಮನ್ನ ನೋಡಲ್ಲ ಅಂತ ಮಾತು ಕೊಟ್ಟಿದ್ನಲ್ಲ. ಈ ಹಾಳಾದ ಜೀವಕ್ಕಿಂತ ಮಾತು ಮುಖ್ಯ ಅಲ್ವಾ?
ಮಾತು ತಪ್ಪಿದ್ರೆ ನನ್ನ ಮಗುಗೆ ಆ ದೇವರು ಏನಾದರೂ ಶಿಕ್ಷೆ ಕೊಟ್ಟೇನೋ ಅಂತ ಭಯ ಕಾಡ್ತಿತ್ತು. ಅದಕ್ಕೆ ನಿಮ್ಮ ಮನೆ ಕಡೆ ಬರೋ ಪ್ರಯತ್ನ ಮಾಡಲಿಲ್ಲ. ನಮಗೋಸ್ಕರ ನೀವು ಎಷ್ಟು ತ್ಯಾಗ ಮಾಡಿದ್ದೀರಾ. ನೀವಿಲ್ಲಿಗೆ ಬರಬಾರ್ದು ಅಂದ್ಕೊಂಡಿದ್ರು, ಆ ವಿಧಿ ನಿಮ್ಮನ್ನ ಇಲ್ಲಿಗೆ ಎಳ್ಕೊಂಡು ಬಂತು. ನನಗೆ ಇದು ನಿಮ್ಮನೆ ಅಂತ ಗೊತ್ತಾಗ್ಲಿಲ್ಲ. ಯಾವುದೋ ಕೆಲ್ಸಕ್ಕೆ ಹೋಗೋ ಹುಡುಗಿ ಇರಬೇಕು ಅಂತ ಒಪ್ಕೊಂಡ್ಬಿಟ್ಟೆ. ಈಗ ತಪ್ಪು ಮಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ಕತ್ತರಿಸಿ ಬಿಸಾಕಿದ ಕರುಳಿನ ಬಳ್ಳಿ ಮತ್ತೆ ಕಾಲಿಗೆ ಸುತ್ಕೊಂಡಿದೆ. ಒಂದು ಕಡೆ ಮನಸ್ಸು ಎಳೆಯುತ್ತೆ, ಇನ್ನೊಂದು ಕಡೆ ಕೊಟ್ಟು ಮಾತು ಕಾಡುತ್ತೆ. ಅಮ್ಮವ್ರೆ, ನಾನು ದೊಡ್ಡ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅಮ್ಮವ್ರೆ, ದೊಡ್ಡ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಸ್ವಲ್ಪ ದಿವಸ ತಾನೆ, ನಾನೇ ಯಾವುದಾದ್ರೂ ಬೇರೆ ಕೆಲಸನ ಹುಡುಕೊಡ್ತೀನಿ. ಅಲ್ಲಿವರೆಗೂ ನಿಮ್ಮ ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಪ್ರಿಯನಿಗೆ ಮಾತ್ರ ಯಾವ ಸತ್ಯನೂ ಗೊತ್ತಾಗಬಾರ್ದು. ಇಷ್ಟು ವರ್ಷ ನನಗೊಬ್ಳು ಮಗಳಿದ್ಲು ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ. ಗಂಡ ಮಗ ಎಲ್ರನ್ನೂ ದೂರ ಮಾಡಿ ಮಗಳನ್ನ ಕಣ್ಮುಂದೆ ನಿಲ್ಲಿಸಿ ಬಿಟ್ಟು ಹೋಗು ಅಂದ್ರೆ ಹೇಗೆ ಹೋಗ್ಲಿ? ಅಯ್ಯೋ ದೇವ್ರೆ, ಇದೆಂತ ಪರೀಕ್ಷೆನಪ್ಪ. ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ ಕನಕ. ಯಾಕೆ ತುಂಬ ಡಲ್ ಆಗಿದ್ದೀರಾ? ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಕನಕ. ಇಲ್ಲ ರೀ, ನೀವು ನನಗೆ ನಾನು ಪರ್ಫೆಕ್ಟ್ಲಿ ನಾರ್ಮಲ್ ಅಂತ ಹೇಳಿದ್ರಿ. ಆದರೆ ಈಗ ನೋಡಿದ್ರೆ ನೀವೇ ಅಬ್ನಾರ್ಮಲ್ ಆಗಿದ್ದೀರಾ. ಏನಾಯಿತು? ಅಂಥದ್ದೇನಿಲ್ಲ ಕನಕ, ಐ ಆಮ್ ಆಲ್ ರೈಟ್. ರೀ, ನಿಮ್ಮ ಭಾವನೆಗಳನ್ನ ನೀವು ಹೇಳ್ದೇನೆ ನಾನು ಅರ್ಥ ಮಾಡ್ಕೋಬಲ್ಲೆ. ನಿಮ್ಮ ಮನಸ್ಸಲ್ಲಿ ಯಾವುದೋ ವಿಷಯ ಕೊರಿತಿದೆ, ಅದೇನು ಅಂತ ಹೇಳಿ. ಇಲ್ಲ ಕನಕ, ಅದು ನಿನ್ನ ಕಾಲು ಹೀಗಾಗಿ ನೀನು ಮನೇಲೆ ಕೂರೋಗಾಯ್ತಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇ. ಇಲ್ಲ ರೀ, ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ. ಪ್ರಿಯಾ ಅವ್ರು ಬಂದು ಹೋದ್ಮೇಲೆ ನಿಮ್ಮ ಮುಖದ ಕಡೆನೇ ಬದಲಾಗಿದೆ. ಪ್ರಿಯಾ ಅವ್ರು ಯಾಕೆ ಹಾಗೆ ದಿಢೀರ್ನೇ ಹೊರಟೋದ್ರು? ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಯಾವುದೋ ಅರ್ಜೆಂಟ್ ಕೆಲಸ ಆಯಿತು ಅಂತ ಕಾಣಿಸುತ್ತೆ. ರೀ, ನಿಮಗೂ ಪ್ರಿಯಾ ಅವ್ರಿಗೂ ಏನಾದರೂ ಜಗಳ ಆಯ್ತಾ? ಚೇಚೆ, ಅಂಥದ್ದೇನೂ ಇಲ್ಲ. ಮತ್ತೆ ಪ್ರಿಯಾ ಅವ್ರು ನೀರು ಬೇಕು ಅಂದವರು ನಿಮ್ಮ ಹಿಂದೆನೇ ಕಿಚನ್ಗೆ ಯಾಕೆ ಬಂದರು? ಅಲ್ಲಿಂದ ಹಾಗೆ ಬೇಗ ಹೊರಟೋದ್ರು. ಏನಾದರೂ ನಡೆದಿರ್ಬೇಕಲ್ವಾ? ಇಲ್ಲ ಕನಕ, ನಿನ್ಗೆ ಯಾಕೆ ಆ ಥರ ಅನುಮಾನ? ರೀ, ನೀವು ಮಾತಾಡ್ತಾ ಇದ್ದಿದ್ದು ನನಗೆ ಕೇಳಿಸ್ತು. ಏನು ಕೇಳಿಸ್ತು? ನಾವು ಅಂಥದ್ದೇನು ಮಾತಾಡಿಲ್ವಲ್ಲ? ರೀ, ನೀವು ಪ್ರಿಯಾ ಅವ್ರೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಪ್ಲಾನಾ? ಏನು ಪ್ಲಾನು? ಎಲ್ಲಾದರೂ ಸಿನಿಮಾ ಅಥವಾ ಔಟಿಂಗ್ ಹೋಗೋದು ಅಂತ? ಅಯ್ಯೋ, ಆ ಥರ ಏನೂ ಇಲ್ಲ ಕನಕ. ಮತ್ತೆ ಪ್ರಿಯಾ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಕೇಳ್ದಾಗಿತ್ತು? ಇಲ್ಲಿ ಬನ್ನಿ ಬನ್ನಿ. ರೀ, ನಿಮಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಂತ ಬಾಯಿ ಬಿಟ್ಟು ಹೇಳ್ದೆ ಪ್ರೂವ್ ಮಾಡಿ ತೋರಿಸಿದಿರಿ. ಕಾಲು ಮುರ್ಕೊಂಡಿದ್ದೀನಿ ಅಂತ ಈಗ ನೀವು ನನಗೆ ಸೇವೆ ಮಾಡ್ತಿರೋದೇ ಸಾಕು. ಒಂದು ಕಡೆ ನಿಮ್ಮ ಕೈ ಸೇವೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ಮುಜುಗರ ಆಗುತ್ತೆ. ಇನ್ನೊಂದು ಕಡೆ ನಿಮ್ಮಂಥ ಬಾಳ ಸಂಗಾತಿ ಕೈ ಹಿಡ್ದಿದ್ದೀನಲ್ಲ ಅಂತ ಹೆಮ್ಮೆ ಅನ್ಸತ್ತೆ. ಇನ್ನು ಎಷ್ಟು ದಿನ ಅಂತ ಹೀಗೆ ನನ್ನ ಮುಂದೆ ಕೂತಿರ್ತೀರ? ನಿಮಗೂ ಒಂದು ಚೇಂಜ್ ಬೇಕಲ್ವಾ? ನಾನಂತೂ ಎಲ್ಲಿಗೂ ಬರೋದಕ್ಕಾಗಲ್ಲ. ಅಟ್ಲೀಸ್ಟ್ ಪ್ರಿಯಾ ಅವ್ರು ನಿಮ್ಮನ್ನ ಕರೆದ್ರೆ ಅವ್ರ ಜೊತೆ ಹೋಗಿ ಬನ್ನಿ. ಅವರನ್ನ ಡಿಸಪಾಯಿಂಟ್ ಮಾಡಬೇಡಿ. ನಾನೇನು ತಿಳ್ಕೊಳ್ಳಲ್ಲ ರೀ, ನಿಮ್ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ.
ಇಲ್ಲ ಕನಕ, ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಸ್ವಿಚ್ ಆಫ್. ಫೋನ್ನ ಸ್ವಿಚ್ ಆಫ್ ಮಾಡ್ಕೋತೀಯ ಮಾವ? ನಾನು ಅಂದ್ರೆ ನಿನ್ಗೆ ಅಷ್ಟೊಂದು ಬೇಡವಾಗೋದ್ನಾ? ಇಲ್ಲ, ನೀನ್ ಇದು ಸರಿ ಮಾಡ್ತಿಲ್ಲ ಮಾವ. ನನ್ನ ಸಹನೆಗೂ ಒಂದಿತ್ತಿ ಮಿತಿ ಅನ್ನೋದಿರುತ್ತೆ. ಬೆಂಕಿ ಪಟ್ನ ನನ್ನ ಕೈ ಕೊಟ್ಟು ನೀನ್ ಅರಗಿಣಿ ಮನೆ ನಿಂತಿದ್ಯಾ? ಒಂದೇ ಒಂದ್ ಕಡ್ಡಿ ಗೀರಿದ್ರೆ ನಿನ್ ಸಂಸಾರ ದಗ್ಗಂತ ಊರ್ದೋಗತ್ತೆ. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ನಾನಾ ಇಲ್ಲ ಕನಕನ? ಇವತ್ತೊಂದು ಡಿಸೈಡ್ ಆಗ್ಲೇಬೇಕು. ಇದೇನಿದು? ಇವತ್ತು ಇದೆ ಪಲ್ಯನ? ಅಯ್ಯೋ, ದಿನ ಇದನ್ನೇ ತಿಂದು ತಿಂದು ನಾಲ್ಗೆ ಎಲ್ಲ ಮರ್ಗೆಟ್ ಹೋಗಿದೆ. ಇದನ್ ಬಿಟ್ಟು ಬೇರೆ ಏನೋ ಮಾಡಕ್ ಬರಲ್ವಾ ನಿಂಗೆ? ವಾವ್ ಮಾಮ್, ಫುಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಟ್ಸ್ ಟೂ ಡೆಲಿಷಿಯಸ್. ನಮ್ಮನೆ ಊಟ ಎಷ್ಟು ಚೆನ್ನಾಗಿರತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಶೋದಾ, ಇದಿನ್ನೊಂದು ಸ್ವಲ್ಪ ಹಾಕ್ತೀರಾ? ಸರಿನಮ್ಮ. ಅಂದಹಾಗೆ ಯಶೋದಾ, ಐ ಆಮ್ ರಿಯಲಿ ಸಾರಿ. ನೆನ್ನೆ ಕಾಫಿ ಚೆನ್ನಾಗಿಲ್ಲ ಅಂತ ಬೈದ್ಬಿಟ್ಟೆ. ಆಮೇಲೆ ಇವತ್ತು ನಿನ್ನ ಕೈ ರುಚಿ ಚೆನ್ನಾಗಿರಲ್ಲ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ನಿನಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ, ಆಯಿತಾ? ಅಯ್ಯೋ ಪರವಾಗಿಲ್ಲ ಬಿಡಿಯಮ್ಮ. ಮಾಮ್, ಏನು ಗೊತ್ತಾ, ಬೆಳಗ್ಗೆಯಿಂದ ತುಂಬ ಕಿರಿಕಿರಿ ಥರ ಇತ್ತು. ಆದರೆ ಯಶೋದ ಕೈ ಊಟ ಮಾಡಿದ್ದು ಕಿರಿಕಿರಿ ಎಲ್ಲ ಮಾಯ ಆಗಿರೋ ಥರ ಕಾಣಿಸ್ತಿದೆ. ಐ ಆಮ್ ಫೀಲಿಂಗ್ ಸೋ ಕಂಫರ್ಟಬಲ್ ಗೊತ್ತಾ? ಸರಿ ಆಯಿತು ಪ್ರಿಯಾ, ನಿನ್ಗಿಷ್ಟ ಆಯ್ತಲ್ವಾ? ಊಟ ಮಾಡು. ಮಾಮ್, ನಿಂಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ. ಯಶೋದ ಅಂತ ಕುಕ್ ನಮ್ಗೆ ಮೊದಲೇ ಸಿಗ್ಬೇಕಾಗಿತ್ತಲ್ಲ. ನಾವೆಲ್ಲ ಯಶೋದನ ತುಂಬ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಫೀಲ್ ಆಗ್ತಿದೆ ನನಗೆ. ಹಾಂ ಡ್ಯಾಡ್, ಆ್ಯಂಡ್ ಅ ಬಿಗ್ ಥ್ಯಾಂಕ್ಸ್ ಟು ಯು. ನೀವೇನಾದರೂ ಮಾಮ್ ಕೈ ಊಟ ತಿನ್ನಲ್ಲ ಅಂತ ಸ್ಟ್ರೈಕ್ ಮಾಡದೆ ಹೋಗಿದ್ದಿದ್ರೆ ಯಶೋದ ಅಂತ ಒಳ್ಳೆ ಕುಕ್ ನಮಗೆ ಸಿಗ್ತಾ ಇರಲಿಲ್ಲ. ಆಮೇಲೆ ಮಾಮ್ ಮಾಡೋ ಅದೇ ಕಾನ್ಕ್ರೀಟು ತೊಂಡೆಕಾಯಿ ಪಲ್ಯ ಅದನ್ನೇ ತಿನ್ಕೊಂಡಿರ್ಬೇಕಾಗಿತ್ತು. ಪ್ರಿಯಾ, ಸಾಕು ತಿನ್ನೆ. ಅದೆಷ್ಟು ಮಾತಾಡ್ತೀಯಾ? ನೀನೇನೇ ಹೇಳು ಮಾಮ್, ಇಷ್ಟು ವರ್ಷ ದಿವಸ ಯಶೋದ ಕೈ ಊಟ ಮಾಡಿರೋ ಅವ್ರ ಮಕ್ಕಳು ಎಷ್ಟು ಲಕ್ಕಿ ಅಲ್ಲ.